ಇಲ್ಲಿಂದ ನಾವು ಇಲ್ಲಿ ಟಾಪಿಗೆ ಬಂದಾದಮೇಲೆ ಇಲ್ಲಿಂದ ರೀಚ್ ಆಗಿ ಮತ್ತು ಅಲ್ಲಿ ಡೌನಿಗೆ ಹೋದರೆ ಅಲ್ಲಿ ಟೆಂಪಲ್ ಸಿಗುತ್ತೆ. ಮತ್ತು ಇನ್ನೊಂದು ಏನು ಹೇಳ್ತಾರೆ ಮಗ, ನಮ್ಮ ಉಪಮುಖ್ಯಮಂತ್ರಿ ಆದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಊರು ರಾಮನಗರ ಜಿಲ್ಲೆ. ಅದಕ್ಕೆ ಇಲ್ಲಿ ಬರೀ ಅವ್ರನ್ನ ಬಂಡೆ ಅಂತ ಕೂಡ ಕರೀತಾರೆ, ರಾಮನಗರದ ಕನಕಪುರ ಬಂಡೆ ಅಂತ ಕೂಡ. ಯಾಕಂದರೆ ಇಲ್ಲಿ ಅಷ್ಟು ಬಂಡೆಗಳು ಫೇಮಸ್. ಟ್ಯಾಗ್ ಮಾಡಿರಿ ಡಿ.ಕೆ. ಶಿವಕುಮಾರ್ ಆಗ. ಇನ್ನೂ ಎಷ್ಟು ದೂರ ಅನ್ನಲ್ಲ. ಹಾಂ, ಅಂತೂ ಇಂತೂ ಹೊಡೆದ ನಮ್ಮ ಹುಡುಗ ಗಂಟೆನ. ಸೊ ಗೈಸ್, ಫೈನಲಿ ವಿ ರೀಚ್ಡ್ ಟಾಪ್ ಆಫ್ ದಿ ಬೆಟ್ಟ. ಸೊ ನಮಗೆ ಈ ಥರ ಟಾಪ್ ಆ್ಯಂಗಲಿಂದ ನೋಡೋಕ್ಕೆ ಈ ಥರ ಸಿಗುತ್ತೆ ಗೈಸ್. ಕಾರ್ ಪಾರ್ಕಿಂಗಲ್ಲೆಲ್ಲ ಅಲ್ಲಿದೆಯಲ್ಲ, ಸೊ ಅಲ್ಲಿಂದ ನಾವು ಬಂದರೆ ಸುತ್ತಾಡ್ಕೊಂಡು ಒಂದು ಸುತ್ತ ಬಂದು ಈ ಗುಡ್ಡ ಹತ್ತು ಮೇಲೆ ಇನ್ನು ಕೆಳಗೆ ಇಳಿತಾ ಇದೆ. ಸೊ ರೇವಣಸಿದ್ದೇಶ್ವರ ಬೆಟ್ಟ ನಮಗೆ ನೋಡೋಕ್ಕೆ ಈ ಥರ ಸಿಗ್ತಾ ಇದೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿದ್ದೀವಿ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ. ಸೊ ಇದು ಬಂದುಬಿಟ್ಟು ಬೆಂಗಳೂರಿಂದ ಜಸ್ಟ್ 60 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನಾವು 60 ಕಿಲೋಮೀಟರ್ ಇನ್ನು 1.5 ಅವರಲ್ಲಿ ಸೊ ಆರಾಮ್ಸೆ ರೀಚ್ ಆಗ್ಬೋದು. ಸೊ ರೀಚ್ ಆದಾಗ ಏನಪ್ಪ ಅಂತಂದರೆ ಇಲ್ಲಿ ಯಾವ ಥರ ಅಂದರೆ ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸ್ ಮುಖಾಂತರ ಹೋಗೋದು. ನಮ್ಮದು ಗಾಡಿ ಪಾರ್ಕಿಂಗಿಗೆಲ್ಲ ಆಗಿರ್ಬೋದು ಅದೆಲ್ಲ ನಾವು ಕೆಳಗೇ ಮಾಡಿಬರ್ಬೇಕು, ಮೇಲೆ ಯಾವುದೇ ಥರ ಗಾಡಿ ಬರೋಕ್ಕಾಗಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಕೆಳಗೆಲ್ಲ ದೇವಸ್ಥಾನ ಇರುತ್ತೆ, ಮೇಲೆ ಬೆಟ್ಟ ಹತ್ಕೊಂಡು ಹೋಗಬೇಕು. ಸೊ ಬೆಟ್ಟ ಹತ್ಕೊಂಡು ಹೋಗೋಕ್ಕೆ ಇಲ್ಲೆಲ್ಲ ಕ್ಲೀನಾಗೆಲ್ಲ ಇದು ಮಾಡ್ಕೊಂಡಿದ್ದಾರೆ, ಲೈಕ್ ಶೆಲ್ಟರ್ ಇದು ಮಾಡಿ ಮತ್ತು ಸ್ಟೆಪ್ಸ್ ಎಲ್ಲ ಕ್ಲೀನಾಗಿ ಇದು ಮಾಡಿ, ಮತ್ತು ಹೊರಗಡೆ ಯಾರೂ ಹೋಗದೆ ಈ ಥರ ಗ್ರಿಲ್ ಬ್ಯಾರಿಕೇಡ್ಗಳನ್ನೆಲ್ಲ ಇದು ಮಾಡಿದ್ದಾರೆ. ಮಗ ಏನು ಮಾಡ್ತಿದ್ಯಾ ಇಲ್ಲೆಲ್ಲ? ಇಲ್ಲಿ ಒಂದು ನಂಬಿಕೆ ಏನಂದರೆ, ಈ ಥರ ಕಲ್ ಮೇಲೆ ಕಲ್ದಿಟ್ಟರೆ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರು ಇಲ್ಲಿ ಬಂದು ಈ ಥರ ಕಲ್ ಮೇಲೆ ಕಲ್ದಿಟ್ಟರೆ ನಾವು ಆ ಮನೆ ಕಟ್ಟೋ ಅವಕಾಶ ಸಿಗುತ್ತೆ, ಅಂದರೆ ದೇವರ ವರ ಸಿಗುತ್ತೆ. ಸೊ ನಮಗೆ ಆಪರ್ಚುನಿಟಿ ಸಿಗುತ್ತೆ. ಲೈಕ್ ಒಂದು ಜಾಗ ತೊಗೊಂಡಾಗ ಅಲ್ಲಿ ಎಷ್ಟು ಅಂತಸ್ತು ಮನೆ ಕಟ್ಟಬೇಕು ಅಷ್ಟು ಕಲ್ಲಿಟ್ಟರೆ ನಾವು ಅಷ್ಟು ಅಂತಸ್ತು ಮನೆ ಕಟ್ತೀವಿ ಅನ್ನೋ ನಂಬಿಕೆ ಇದೆ. ಸೊ ಇಲ್ಲೊಂದು ನಂಬಿಕೆ ಆ ಥರ. ಸೊ ಇಲ್ಲಿ ಬಂದು ಈ ಥರ ಕಲ್ಲು ಕಿಕ್ಕಿದ್ರೆ ಜನಗಳು ನಂಬಿಕೆ, ದೊಡ್ಡ ಮನೆ ಕಟ್ಟಿದೆ. ಜನಗಳು ನಂಬಿಕೆ ಇರ್ತದೆ ಗೈಸ್. ನೀವೇನಾದ್ರು ಮನೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಬನ್ನಿ, ಇಲ್ಲೊಂದು ಕಲ್ಲು ಕಟ್ಟಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಇದು ಮಾಡಿ. ಸೊ ದೇವರು ತಥೋಸ್ತು ಅಂತಾನೆ ಅಂತ ಇಲ್ಲಿ ಜನಗಳು ನಂಬಿಕೆ. ಎಸ್, ಅಲ್ಲಿಂದ ಈ ಥರ ನಡ್ಕೊಂಬರ್ತಾಯಿದ್ರೆ, ಸೊ ಈ ಥರ ನಡ್ಕೊಂಡು ಅಲ್ಲಿಂದ ಡೌನ್ ಹೋಗಿ ಅಲ್ಲಿಂದ ಬೆಟ್ಟನ ತುದಿಗೆಲ್ಲ ಆ ಥರ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಪೂರ್ತಿ ಬೆಟ್ಟದ ತುದಿ ರೀಚ್ ಆಗೋವರೆಗೂ ಇದೇ ಥರ ಮೆಟ್ಲು ಮಾಡಿಬಿಟ್ಟು ಬಿಸಿಲು ಮಳೆಗೆ ಇದಾಗ್ತಿರ್ತಾರೆ, ಈ ಥರ ಶೆಡ್ಡೆಲ್ಲ ಹಾಕಿದ್ದಾರೆ. ಸೊ ನಾವು ಇಲ್ಲಿಂದ ಏನು ನೋಡ್ಬೋದು ಅಂತಂದರೆ, ನೀವು ಕರೆಕ್ಟಾಗಿ ನೋಡ್ತಾ ಇರ್ಬೋದು, ವ್ಯೂ ಪಾಯಿಂಟ್ಗಳೆಲ್ಲ ಕರೆಕ್ಟಾಗಿ ಚೆನ್ನಾಗಿ ಸಿಗ್ತಾಯಿದೆ. ಸೊ ಇಲ್ಲೊಂದು ಕೆರೆ ಇದೆ ನೋಡಿ ಇಲ್ಲಿಂದ. ಸೊ ಏನಪ್ಪ ಅಂತಂದರೆ ಇಲ್ಲಿ ಸೈಡ್ ಇದು ತಂತಿ ಬೇಲೆ ಈ ಥರ ಇದು ಮಾಡಿಬಿಟ್ಟು ವ್ಯೂ ಅಷ್ಟೊಂದು ಜಸ್ಟ್ ನಿಂತ್ಕೊಂಡು ನೋಡ್ಬೋದು, ಅಷ್ಟು ಕ್ಲಾರಿಟಿ ಇದಾಗಲ್ಲ, ಆದರೂ ನೋಡ್ತಾಯಿರಿ. ಇಲ್ಲಿ ಇನ್ನೊಂದು ಏನು ನೋಡ್ಬೋದು ಅಂತಂದರೆ ದೊಡ್ಡ ಬಂಡೆ ಐತೆ. ದೊಡ್ಡ ಬಂಡೆನೇ ಅದೇ ಒಂದು ಹತ್ತೋದಿರುತ್ತೆ ಫೈನಲ್ ಟಾರ್ಗೆಟು. ಆಲ್ಮೋಸ್ಟ್ ಎಲ್ಲೂ ನಮಗೆ ಕ್ರಿಟಿಕಲ್ ಆಗೋ ಥರ ಎಲ್ಲೂ ಇಲ್ಲ, ಎಲ್ಲ ಕಡೆಯೂ ಆರಾಮ್ಸೆ ಇದು ಮಾಡ್ಬೋದು. ಆಟಗಳಲ್ಲಿ ಯಾವುದೇ ಥರ ತೊಂದರೆ ಆಗಲ್ಲ ಹತ್ತಬೇಕಾದ್ರೆ. ಸೊ ಇವಾಗ ಎಂಟ್ರೆನ್ಸಲ್ಲಿ ನಮಗೆ ಗಣೇಶ ನೋಡೋಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಇಲ್ಲಿಂದ ಹತ್ತೋದಿರೋದು. ಏನಪ್ಪ ಅಂತ ಅಂದರೆ ಇಲ್ಲಿಂದ ಫುಲ್ ಹೈಟ್ ಹೋಗ್ತಾ ಇರುತ್ತೆ ಬೆಟ್ಟ. ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಇಲ್ಲಿಂದ, ಲೈಕ್ ದೊಡ್ಡ ಸಿಂಗಲ್ ಸ್ಟೋನ್ ಸಿಗೋದು ಇಲ್ಲಿಂದ. ವ್ಯೂ ಪಾಯಿಂಟ್ ನೋಡೋಕ್ಕೆ ಚೆನ್ನಾಗಿದೆ. ತೀರ ಏಕ ಹತ್ಕೊಂಡು ಹೋಗ್ತಾ ಇರಬೇಕು. ಇಲ್ಲೊಂದು ನೋಡ್ತಾ ಇರಿ, ಈ ಥರ ಫುಲ್ಲು ಏಕ ಇದೆ ಬೆಟ್ಟ. ಇಲ್ಲಿಂದ ಹತ್ಕೊಂಡು ಹೋಗೋದು, ಅದು ಮಕ್ಕಳು ಬೇರೆ ಎತ್ಕೊಂಡು ಹೋಗ್ತಿರ್ತಾರೆ, ಭಾಳ ಕಷ್ಟ ಆಯ್ತದೆ. ಇದು ಕಬ್ಬದ್ದೇನು ರಾಡ್ ಹಾಕಿಲ್ಲ ಅಂದರೆ ಭಾಳ ಕಷ್ಟ ಆಗಿರೋದು ಇಲ್ಲಿಂದ ಹತ್ಕೊಂಡು ಹೋಗೋದು. ಈ ಬಿದ್ದರೆ ಸೀದಾ. ಚಲೋ ಗಾಯ್ಸ್. ಹುಷಾರಾಗಬೇಕು, ಸ್ವಲ್ಪ ಜಾರಿದ್ರೂ ಮತ್ತೆ ಇದಾಯ್ತಾರೆ.
ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಇಲ್ಲಿಂದ ಆ್ಯಕ್ಚುಲಿ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ಲೈಕ್ ಬಿಸಿಲು ಬಂದಿರೋದ್ರಿಂದ ಇವಾಗ ಚೆನ್ನಾಗಿ ಕಾಣಿಸ್ತಿದೆ. ಸೊ ಬೇಕಾದರೆ ಭಾಳ ಹುಷಾರಾಗಿರ್ಬೇಕು. ಇವಾಗ ಹಂಗೆ ಡೌನ ನೋಡಿ ಜನರಿಗೆ ಯಾವ ಥರ ಹತ್ಕೊಂಡ್ಬರ್ತಿರ್ತಾರೆ ಅಂತ. ಅಷ್ಟು ನೋಡ್ತಿರ್ಬೋದು ಎಷ್ಟು ಹೈಟ್ ಹೋಗ್ತಾ ಇದೆ ಅಂತ. ಎಷ್ಟೋದು ಯಾವ ಥರ ಅಷ್ಟೊಂದು ಡ್ರೈವಿಂಗ್ ಅನ್ಸೋದು ಬಟ್ ಇದಾಗುತ್ತೆ. ಇನ್ನೂ ಮೇಲೆ ಎತ್ತಬೇಕಲ್ವಾ, ಅರ್ಧನೂ ಬಂದಿಲ್ಲ. ನಮ್ಮ ಹುಡುಗಾರೆ ಸುಸ್ತಾಗ್ಬಿಟ್ಟಿದ್ದೇನೆ. ಅಲ್ಲ ಕಳ್ಳ, ಅಲ್ಲ ಇಷ್ಟಕ್ಕೆ ಎಲ್ಲ ಸುಸ್ತಾಗ್ಬಿಟ್ಟವನೆ, ಮುಂದಕ್ಕೆ ಹೆಂಗೆ ಅಂತ. ಹಾಂ ನೋಡಿ, ನಮಗಿಂತ ಮುಂಚೆ ತಾತ ಅಲ್ಲೇ ಹತ್ಕೊಂಡು ಹೋಗ್ತಾ ಇದ್ದಾರೆ, ನಾವಿನ್ನೂ ಹತ್ತದ್ರಲ್ಲೇ ಇದ್ದೀವಿ. ಹತ್ತುತ್ತಾ ಇರಿ ಹತ್ತುತ್ತಾನೇ ಇರಿ. ಮತ್ತು ಈ ಸೈಡ್ ನೋಡಿ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ ಓಪನಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗು 8 ಗಂಟೆಗೆ ಓಪನ್ ಆಗುತ್ತೆ. 8 ಗಂಟೆಯಿಂದ ಮತ್ತೆ ಎಷ್ಟು ಗಂಟೆ ಮಗ? ನೈಟು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಓಪನ್ ಇರುತ್ತೆ ಓಪನಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು. ಬಟ್ ಬೆಟ್ಟಕ್ಕೆ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ಸಂಜೆ 4:30 ಹಂಗೆ ಒಳಗೆ ಎಂಟ್ರಿನ ಕ್ಲೋಸ್ ಮಾಡ್ತಾರೆ. ಇಲ್ಲಿಂದ ನೋಡ್ತಾ ಇರ್ಬೋದು ವ್ಯೂ ಯಾವ ಥರ ಇದೆ ಅಂತ. ಯಾಕಂತ ಸೈಕು ಹತ್ತುತ್ತಾ ಹೋಗ್ತಾ ಇರಬೇಕು. ತುಂಬ ದಿನ ಆದಮೇಲೆ ಬೆಟ್ಟ ಹತ್ತುತ್ತಿದ್ದೀವಲ್ಲ, ಮುಸ ಅನ್ನಂಗೆ ಆಯ್ತೈತಿ. ಇನ್ನೂ ಎಷ್ಟು ದೂರ ಅನ್ನಲ್ಲ? ಹಾಂ, ಆಲ್ಮೋಸ್ಟ್ ಟಾಪಿಗೆ ಬಂದಿದ್ದೀವಿ. ಸ್ವಲ್ಪ ದೂರ ಇದೆ. ಹಾಂ, ಸೊ ನಮಗಿಲ್ಲಿ ಇಲ್ಲಿಂದ ನೋಡೋಕ್ಕೆ ನಮಗೆಲ್ಲ ಟೆಂಪಲ್ ಕಾಣಿಸ್ತಾ ಇದೆ. ಅದೊಂದೇನ ಇರೋದಿಲ್ಲಿ, ಗೋಪುರ ಒಂದೇ. ಹಾಂ, ಯಾಕೆ? ಒಂದೊಂದೇ ಸ್ಟೆಪ್ಸ್ ಕ್ಲೀನಾಗಿ ಹತ್ಕೊಂಡು ಹೋಗು. ಆವಾಗ ಹಾಂ, ನೀವು ಉದ್ದುದ್ದ ಇಟ್ಟರೆ ಅವಾಗ ಸ್ಟ್ರೈನ್ ಜಾಸ್ತಿ. ಇಂತೂ ಫೈನಲಿ ಟಾಪ್ ರೀಚ್ ಆದ್ವಿ. ಎಲ್ಲಿ ಐತೆ ಹಂಗಂತ? ಹಾಂ, 20 ಜಾಸ್ತಿ ಇದೆ ಮಗ. ಸೊ ನಾವಿಲ್ಲಿ ಟಾಪಿಗೆ ಬಂದಾಗ ನಮ್ಗೆ ಇಲ್ಲೊಂದು ಸ್ಟಾರ್ಟಿಂಗಿಗೆ ಗೋಪುರ ನೋಡೋಕ್ಕೆ ಸಿಗುತ್ತೆ. ಇಲ್ಲೊಂದು ಗೋಪುರ ಐತೆ. ರೀಚ್ ಆದಮೇಲೆ ಅದು ಬೇರೆ ವೀಡಿಯೋದಲ್ಲಿ ನೋಡಿದ್ವಲ್ಲ ಗಂಟೆಗಳು, ನೋಡಲ್ಲೇ ಇದೆ, ನೋಡಲ್ಲೇ. ಯಾಕೆ ಆ ಕಡೆ ಈ ಕಡೆ ಹೋಗ್ತಿದೀಯಾ? ಫುಲ್ ಫ್ಯಾಮಿಲಿ ಕೂತ್ಕೊಂಡಿದೆ.
ಸೊ ಗಾಯ್ಸ್, ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ನಾವು ಯಾವ ಥರ ವೀಡಿಯೋದಲ್ಲಿ ನೋಡಿದ್ವಲ್ಲ, ಅಂತೂ ಇಂತೂ ಹೊಡೆದ ನಮ್ಮ ಹುಡುಗ ಗಂಟೆನ. ಸೊ ಇಲ್ಲಿಂದ ನೋಡಿದ್ರೆ ಅಲ್ಲೊಂದು ಗೋಪುರ ಮತ್ತು ಇಲ್ಲೊಂದು ಗೋಪುರ. ಸೊ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಿದೆ ಬಯಲಿಲಿ, ಇದರಲ್ಲಿ ನೋಡಿರಿ. ಹಾಂ, ನಮ್ಮದು. ಸೊ ಗೈಸ್, ಫೈನಲಿ ವಿ ರೀಚ್ಡ್ ಟಾಪ್ ಆಫ್ ದಿ ಬೆಟ್ಟ. ಸೊ ನಮಗೆ ಈ ಥರ ಟಾಪ್ ಆ್ಯಂಗಲಿಂದ ನೋಡೋಕ್ಕೆ ಈ ಥರ ಸಿಗುತ್ತೆ ಗೈಸ್. ನಮಗೆ ಔಟರ್ ಆಗಿರ್ಬೋದು, ಇಲ್ಲಿಂದ ಫುಲ್ಲು ವ್ಯೂ ಪಾಯಿಂಟ್ಗೆಲ್ಲ ಸಖತ್ತಾಗಿದೆ. ಬರಲಿ ಗೈಸ್. ಸೊ ನಾವು ಆ ಸೈಡಿಂದ ಹತ್ಕೊಂಬರ್ತೀವಿ. ಆ ಸೈಡಿಂದ ಹತ್ಕೊಂಬಂದ್ಮೇಲೆ ನಮ್ಗೆ ಇಲ್ಲಿ ಟಾಪ್ ರೀಚ್ ಆದಮೇಲೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಇಲ್ಲಿ ಬಂದು ಟಾಪ್ ರೀಚ್ ಆಗ್ತೀವಿ. ಇದು ಟಾಪ್ ರೀಚ್ ಆದಮೇಲೆ ನಮ್ಗೆ ಇಲ್ಲಿಂದ ಒಂದು ಕೆರೆದು ಒಂದು ವ್ಯೂ ಪಾಯಿಂಟ್ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆರೆದೆಲ್ಲ ಯಾವ ಥರ ಇರುತ್ತೆ ಅಂತ. ಸುತ್ತಮುತ್ತ ಬರೀ ಬಂಡೆನೇ ಇದೆ. ರಾಮನಗರ ಇರೋದೇ ಬಂಡೆ. ಹಾಂ, ರಾಮನಗರದಲ್ಲಿ ಜಾಸ್ತಿ ಕಂಡು ಬರೋದೇ ಬಂಡೆಗಳು. ಹಾಂ, ಅದಕ್ಕೆ ರಾಮನಗರ ಫೇಮಸ್. ನಮಗೆ ಸುತ್ತಲೂ ನೋಡೋಕ್ಕೆ ಸಿಗೋದೇ ಬಂಡೆ ಸಿಗುತ್ತೆ. ಸೊ ಬಂಡೆ ಬಿಟ್ಟರೆ ಈ ಕಡೆಗೆ ಇಲ್ಲೊಂದು ಕೆರೆ ಸಿಗುತ್ತೆ. ಇಲ್ಲಿಂದ ನಾವು ಇಲ್ಲಿ ಟಾಪಿಗೆ ಬಂದಾದಮೇಲೆ ಇಲ್ಲಿಂದ ರೀಚ್ ಆಗಿ ಮತ್ತು ಅಲ್ಲಿ ಡೌನಿಗೆ ಹೋದರೆ ಅಲ್ಲಿ ಟೆಂಪಲ್ ಸಿಗುತ್ತೆ. ಮತ್ತು ಇನ್ನೊಂದು ಏನು ಹೇಳ್ತಾರೆ ಮಗ, ನಮ್ಮ ಉಪಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಊರು ರಾಮನಗರ ಜಿಲ್ಲೆ. ಅದಕ್ಕೆ ಇಲ್ಲಿ ಬರೀ ಅವ್ರನ್ನ ಬಂಡೆ ಅಂತ ಕೂಡ ಕರೀತಾರೆ, ರಾಮನಗರದ ಕನಕಪುರ ಬಂಡೆ ಅಂತ ಕೂಡ. ಯಾಕಂದರೆ ಬಂಡೆ ಅಷ್ಟು ಬಂಡೆಗಳು ಫೇಮಸ್. ಟ್ಯಾಗ್ ಮಾಡಿರಿ ಡಿ ಕೆ ಶಿವಕುಮಾರ್ ಆಗ. ಕ್ಲೀನಿಂಗ್ ಇಲ್ಲ ಇದು. ಹಾಂ, ಕ್ಲೀನ್ ಇಲ್ಲ ಎಲ್ಲ. ಕೆರೆ ಅದು ಇದು ಬೆಳೆದಿರೋದು, ಅದು ತಾವರೆ ಹೂವಿನ ಅವು ಇವು ಬಂದಿರೋದು. ಇಲ್ಲಿಂದ ನೋಡ್ರೆ ಚೆನ್ನಾಗಿ ಮಾಡೋದು ಕ್ಲೀನಾಗಿ. ಇಲ್ಲಿ ಬೋಟಿಂಗ್ ಎಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡ್ಬೋದು. ಬೋಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬೋದು. ಆಮೇಲೆ ಇನ್ನೊಂದು ಏನು ಡ್ರಾಬ್ಯಾಕ್ ಅಂತ ಏನಂದರೆ, ನಮಗೆ ಇಲ್ಲಿ ಓಪನಿಂಗ್ 8 ಗಂಟೆ ಬಿಡ್ತಾರೆ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಜಲ್ದಿ ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ರೆ ಹಾಂ ಸನ್ರೈಸಸ್ ಎಲ್ಲ ನೋಡ್ಬೋದು. ಯಾಕೆಂದರೆ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ. ಸುತ್ತಲೂ ನಮಗೆ ಏನು ನಾವು ನೋಡೋಕ್ಕೆ ಸಿಗುತ್ತಲ್ಲ, ಚೆನ್ನಾಗಿ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಇನ್ನೂ ಫಾಗ್, ಇನ್ನೂ ಮಂಜೆ ಇದೆ. ಹಾಂ ಅಲ್ವಾ, ಅಥವಾ ಪೊಲ್ಯೂಷನ್ನ ಇಲ್ಲ, ಇಲ್ಲಿ ಗಿಡಗಳು ನೋಡಿ. ಹಾಂ, ಬಟ್ ಕೆಳಗೆ ಆ ಥರ ಫಾಗ್ ಎಲ್ಲ ಕಾಣಿಸ್ತಿರಲಿಲ್ಲ. ಬಟ್ ಇವಾಗಿನ್ನೂ ಫಾಗ್ ಕಾಣಿಸ್ತಾ ಇದೆ. ಸೊ ಗೈಸ್, ನಾವು ಟಾಪ್ ರೀಚ್ ಆದಮೇಲೆ, ಸೊ ಟಾಪಲ್ಲಿ ನಮಗೆ 2 ಗೋಪುರ ಸಿಗುತ್ತೆ ಮಾತ್ರ. ಸೊ ದರ್ಶನ ಎಲ್ಲ ಮತ್ತು 2 ಶಿವಲಿಂಗ ಸಿಗುತ್ತೆ. ಅದು ಬಿಟ್ಟರೆ ನಮಗೆ ಕೆಳಗೆ ಇಲ್ಲೊಂದು ಸ್ವಲ್ಪ ಇಲ್ಲಿಂದ ಮತ್ತೆ ಮೇಯ್ನ್ ಗರ್ಭಗುಡಿ ಇಲ್ಲಿಂದ ಇರುತ್ತೆ. ಸೊ ಇಲ್ಲಿಂದ ಹೋಗಿ ಮತ್ತೆ ನಾವು ದರ್ಶನ ಮಾಡ್ಕೊಂಬರ್ಬೇಕಾಗಿರುತ್ತೆ. ಇದು ಮೈಕ್ 10% ಐತಿ. ಇದು ಮೈಕ್ ಇದು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇಲ್ಲ ಅಂದರೂ ಅದರ ಮಾಡ್ಕೋಬೋದು. ಯಪ್ಪ, ಇಲ್ಲಿ ಸೈಕಾಗಿರೋದು. ಇಲ್ಲಿಂದ ನೋಡಿದ್ರೆ ಸೀದಾ ಡೌನು. ಇಲ್ಲಿಂದ ಹಂಗೆ ನೋಡ್ಕೊತಾ ಇರಿ ಒಂದು ಟಾಪ್ ವ್ಯೂ. ಪಾರ್ಕಿಂಗ್ ಎಲ್ಲಿ ಅಲ್ಲಿ ನಾವು ಹಾಗೆ ಬಂದಿದ್ದು. ಸೊ ನಾವು ಆ ರೂಟಿಂದ ಹಂಗೆ ಬಂದ್ವಿ. ಅಲ್ಲಿಂದ ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಅಲ್ಲಿದೆಯಲ್ಲ. ಸೊ ಅಲ್ಲಿಂದ ನಾವು ಬಂದರೆ ಸುತ್ತಾಡ್ಕೊಂಡು ಒಂದು ಸುತ್ತ ಬಂದು ಈ ಗುಡ್ಡ ಹತ್ತ ಮೇಲೆ ಇಂದ ಕೆಳಗೆ ಇಳಿತಾ ಇದೆ. ಸೊ ಟಾಪಿಂದ ನೋಡ್ಕೊಂಡಾಗ ಈ ಥರ ಕಾಣಿಸ್ತಾ ಇದೆ. ಮದುವೆ ಬೇಕಾದ್ರೂ ಮಾಡ್ಕೋಬೋದು. ಒಂದು ಕಲ್ಯಾಣ ಮಂಟಪ ಇದೆ. ಎಲ್ಲಿ? ಅದೇ ಕಲ್ಯಾಣ ಮಂಟಪ. ಅದು ಕಲ್ಯಾಣ ಮಂಟಪನ? ಅದೇನದು ಅಲ್ಲಿ ಮಹಲ್ ಥರ ಐತಲ್ಲ? ನನಗೂ ಗೊತ್ತಿಲ್ಲ. ಅದು ಇವ್ರದ್ದು ಅಸೋಸಿಯೇಷನ್ ಇರ್ಬೋದು ಯಾರು ಬಿಲ್ಡಿಂಗ್. ಅದು ಕಲ್ಯಾಣ ಈ ಥರ ಸಿಗುತ್ತೆ. ಮತ್ತು ಇಲ್ಲಿಂದ ನಾವು ನೋಡ್ತಾ ಇದ್ದರೆ ಸೊ ರೇವಣಸಿದ್ದೇಶ್ವರ ಬೆಟ್ಟ ನಮಗೆ ನೋಡೋಕ್ಕೆ ಈ ಥರ ಸಿಗ್ತಾ ಇದೆ. ಸೊ ಇಲ್ಲಿಂದ ಇಳಿದು ಹೋಗ್ತಾ ಇದ್ದರೆ ಸೊ ಜನ ಎಲ್ಲ ಹಿಂಗೆ ಇಳಿದು ಬರ್ತಾ ಇದ್ದಾರೆ. ಸೊ ಅಲ್ಲಿಂದ ಹತ್ಕೊಂಡು ಇಲ್ಲಿಂದ ಹಿಡಿದು ಸೀದಾ
ನಮಗಿಲ್ಲಿ ಹಿಂಗೆ ಇಲ್ಲಿ ಆ್ಯಕ್ಚುಲಿ ಗರ್ಭಸ್ಥಾನ ಮೂಲ ಗರ್ಭ ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ಅಲ್ಲೇ ನೋಡ್ತಿದ್ದೀರಾ, ಅಲ್ಲಿಂದ ನಾವು ಎಂಟ್ರಿ ಆಗೋದು. ಇಲ್ಲಿ ನೀರು ಎಲ್ಲ ನೋಡೋಕ್ಕೆ ಸಿಗ್ತಾ ಆಯ್ತು, ಅಲ್ಲಿ ಹೊಂಡಗಳೆಲ್ಲ. ಗೈಸ್ ಬಂದವರೆಲ್ಲ ಅಲ್ಲಿ ಬಂದೆಲ್ಲ ಕೂತ್ಕೊಂಡಿದ್ದಾರೆ. ಒಳಗೆ ಬಿಡ್ತಿಲ್ಲ ಅನ್ಸುತ್ತಲ್ವ? ಹಾಂ, ಒಳಗೆ ಇನ್ನೂ ಬಿಡ್ತಾ ಇಲ್ಲ. ಇನ್ನೂ ಎಲ್ಲ ಗಲಾಟೆ ಮಾಡ್ತಿರೋದಕ್ಕೆ ಗಲಾಟೆ ಮಾಡಿಬಿಡಿ ಅಂತ ಇದು ಮಾಡ್ತಿದ್ದಾರೆ. ಸೊ ನನಗೆ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನೀರೆಲ್ಲ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಕಾಲು ತೊಗೊಳಕ್ಕೆಲ್ಲ ನೀರು ಇಟ್ಟಿರ್ತಾರೆ. ಅಲ್ಲೇನೋ ಒಂದು ಥರ ಐತೆ. ಆ ನೀರು ಎಲ್ಲಿಂದ ಬರುತ್ತೆ ಅಂತ ಏನು ಗೊತ್ತಿಲ್ಲ ನನಗೇನು. ಮೇ ಬಿ ಇಲ್ಲೇ ಕೆಳಗ್ಲವು ಅನಿಸುತ್ತೆ. ಅಲ್ಲಿಂದ ಎಂಟ್ರಿ ಒಳಗಲ್ವಾ? ಹಾಂ, ಬೆಟ್ಟ ನೋಡಪ್ಪ. ಇಲ್ಲೊಂದು ಸ್ವಲ್ಪ ಕೋತಿಗಳಿದ್ದಾವೆ. ಏನು ಚೇಷ್ಟೆ ಏನು ಮಾಡೋಕ್ಕಿಲ್ಲ ಅಂದ್ಕೊಂಡಿದ್ದೀವಿ. ಕೆಳಗೆ ಹೋಗಿ ಬರೋಣ. ಏನು ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಅಷ್ಟು ಇಲ್ಲಿ ಒಂದು ಸ್ವಲ್ಪ ಬಂಡೆಗಳಿದಾವಲ್ಲ, ಅವೆಲ್ಲ ಸಿಂಗಲ್ ಸ್ಟೋನ್ ಫಾರ್ಮೇಷನ್ ಇದ್ದಂಗಿದ್ದಾವೆ. ಹುಷಾರ್ ಕಳ್ಳ. ಅಲ್ಲಿ ಹೋಗ್ಬೇಕಾ? ಪೂಜೆ ಮಾಡೋದು ಅಲ್ಲಿ ಗಂಗಸ್ಥಾನ ಎಲ್ಲ ಮಾಡೋದೆಲ್ಲ ಅಲ್ಲೇ. ಹಾಂ, ಕಾಲು ನೀರು ಹಾಕೋಣದು, ಕಾಲು ತೊಳ್ಕೊಳೋದು ಇಲ್ಲೇ. ಗಂಗಸ್ಥಾನ ಮಾಡೋಕ್ಕೆ ಅಲ್ಲಿ ಇದು ಮಾಡಿರ್ತಾರೆ. ಎಲ್ಲಿ ಐತಿ? ಹಾಂ, ಸೊ ಅಲ್ಲಿಂದ ನಾವು ಗಂಗಸ್ಥಾನ ಮಾಡಿಕೊಂಡು ಮಾಡೋರೆಲ್ಲ ಮಾಡ್ತಿರ್ತಾರೆ. ಇನ್ನೊಂದು ಏನಪ್ಪ ಅಂದರೆ ಸಿಂಗಲ್ ಸ್ಟೋನ್ ಫಾರ್ಮೇಷನ್. ಏನಪ್ಪ ಅಂತಂದರೆ, ಸೊ ನೀವು ಅಲ್ಲೂ ನೋಡ್ತಿರ್ಬೋದು, ಆ ಬೆಟ್ಟ ಏನಿದೆ ಅದು ಫುಲ್ ಒಂದೇ ಸಿಂಗಲ್ ಸ್ಟೋನಲ್ಲಿ ಐತೆ. ಇಲ್ಲಿರೋವು ಅಷ್ಟೇ. ಸೊ ಮೆಜಾರಿಟಿ ಏನು ಇರುತ್ತಲ್ಲ, ದೊಡ್ಡ ದೊಡ್ಡ ಬಂಡೆಗಳಿದ್ದಾವೆ. ರೇವಣ ಸಿದ್ದೇಶ್ವರದಿಂದ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಅಲ್ಲಿಂದ 14 ಕಿಲೋಮೀಟ್ರು ನಾವು ನೋಡ್ತಾ ಇರ್ಬೋದು. ಸೊ ಇಲ್ಲಿಗೆ ಬೈಕು ಕಾರು ಎಲ್ಲ ಬರ್ತಾ ಇರುತ್ತೆ. ಆಫ್ ರೋಡಿಂಗ್ ರೆಡಿ ಇದೆ. ಹಾಂ, ಆಫ್ ರೋಡಿಂಗಿಂದೆಲ್ಲ. ಇದು ಸಿದ್ದೇಶ್ವರ ಬೆಟ್ಟ ಅಂತ. ಸೊ ಇಲ್ಲಿ ನಮಗೆ ಏನು ಸಿಗುತ್ತೆ ಅಂತಂದರೆ, ಇಲ್ಲಿ ಲಿಂಗಗಳನ್ನೆಲ್ಲ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಮ್ಯಾನ್ ಮೇಡ್ ಲಿಂಗಗಳು. ಆದಮೇಲೆ ಅಲ್ಲಿ ದೇವಸ್ಥಾನ ಬರುತ್ತೆ. ಸಿದ್ದಪ್ಪಾಜಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾದಿಗಳು ಸಹಕರಿಸಬೇಕಾಗಿದೆ. ಸಹಕರಿಸುವಂಥ ಭಕ್ತಾದಿಗಳು ದೇವಸ್ಥಾನದ ವಿಭಾಗವನ್ನು ಗೈಸ್, ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಇಲ್ಲಿ ದೇವಸ್ಥಾನದ ಹತ್ರಕ್ಕೇ ಗಾಡಿ ತೊಗೊಂಬರ್ಬೋದು. ಬಟ್ ಫುಲ್ ಆಫ್ ರೋಡ್ ಎಕ್ಸ್ಪೀರಿಯೆನ್ಸು. ಫುಲ್ ಗುಡ್ಡ ಹತ್ತಿಸ್ಬೇಕು. ಕಾರು ಬರ್ತವೆ, ಬೈಕು ಬರ್ತವೆ. ಬಟ್ ಸಿಕ್ಕಾಪಟ್ಟೆ ಧೂಳು. ಹಾಂ, ಇನ್ನೂ ಡೆವಲಪ್ಮೆಂಟು ಸಿಕ್ಕಾಪಟ್ಟೆ ಆಗಬೇಕು. ಬಟ್ ಆದರೂ ಇಲ್ಲಿ ವ್ಯೂ ಪಾಯಿಂಟ್ ಸಖತ್ತಾಗೈತೆ. ಅದಕ್ಕೋಸ್ಕರ ಜನ ಜಾಸ್ತಿ ಬರ್ತಾರೆ. ಆಮೇಲೆ ಅಲ್ಲಿ ರೇವಣ ಸಿದ್ದೇಶ್ವರದಿಂದ ಇದು ಒಂದು 14 ಕಿಲೋಮೀಟ್ರ್ ಅಲ್ವಾ? ಸೊ ಅಲ್ಲಿಂದ ಇಲ್ಲಿ 14 ಕಿಲೋಮೀಟ್ರ್ ಆಗಿರೋದ್ರಿಂದ ಇಲ್ಲಿ ಸೊ ಈಸಿಯಾಗಿ ಬಂದು ಹೋಗೋಕ್ಕೆ ಏನು ತೊಂದರೆ ಇರೋಕ್ಕಿಲ್ಲ. ಇಲ್ಲಿವರೆಗೂ ಬರೋವರೆಗೂ ಚೆನ್ನಾಗಿದೆ ರೋಡ್. ಮತ್ತು ಇಲ್ಲಿಂದ ಮೇಲೆ ಹತ್ತಬೇಕಾದ್ರೆ ರೋಡ್ ಒಂದು ಸ್ವಲ್ಪ ಸರಿ ಅಷ್ಟೇ. ಸೊ ಇಲ್ಲಿ ವರಾಂಡದಲ್ಲೆಲ್ಲ ಗಾರ್ಡನಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಇದು ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಆಗಿರೋದು ಅನಿಸುತ್ತೆ. ದೇವಸ್ಥಾನ ಎಲ್ಲ ಚೆನ್ನಾಗೈತೆ. ಇಲ್ಲಿ ನಮಗೆ ಈಶ್ವರಲಿಂಗ ನೋಡೋಕ್ಕೆ ಸಿಗುತ್ತೆ. ಸರ್ ಮುಂದೆ ಬನ್ನಿ ಸರ್.
ಸೊ ಇನ್ನೂ ಕನ್ಸ್ಟ್ರಕ್ಷನ್ ಪೀರಿಯಡಲ್ಲಿದೆ. ಕನ್ಸ್ಟ್ರಕ್ಷನ್ ತುಂಬ ಆಗಬೇಕಾಗಿದೆ, ಅಭಿವೃದ್ಧಿ ಜಾಸ್ತಿ ಆಗಬೇಕಾಗಿದೆ. ಯಾಕೆಂದರೆ ಇಲ್ಲಿನ್ನೂ ಲೈಕ್ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಆಗಿದೆ. ಅದು ಬಿಟ್ಟರೆ ಮತ್ತು ಹೊರಾಂಡದಲ್ಲಿ ರೋಡ್ ಆಗಿರ್ಬೋದು, ಸ್ವಲ್ಪ ಪಾರ್ಕಿಂಗ್ ಏರಿಯಾ ಆಗಿರ್ಬೋದು, ಅದು ಇನ್ನೂ ಅಷ್ಟೊಂದು ಡೆವಲಪ್ಮೆಂಟ್ ಆಗಿಲ್ಲ. ಬಟ್ ಇನ್ನೂ ಡೆವಲಪ್ಮೆಂಟ್ ಇನ್ನೂ ತುಂಬ ಆಗಬೇಕಾಗಿದೆ. ನಮಗೆ ಈ ದೇವಸ್ಥಾನ ಈ ಥರ ನೋಡೋಕ್ಕೆ ಸಿಗ್ತಾ ಇದೆ. ಮತ್ತು ದೇವಸ್ಥಾನದ ಹಿಂದೆ ಹೊರಗೆ ಬಂದರೆ ಗರ್ಭಾವಧಿ, ಇಲ್ಲಿ ಮೂಲ ದೇವರಂತೆ. ಸೊ ಅದೇ ಥರ ಇಲ್ಲಿ ಉಟ್ಕೊಂಬಂದರೆ ಪ್ರಸಾದ ಇದೆಲ್ಲ ಸಿಗ್ತಾ ಇರುತ್ತೆ. ಇಲ್ಲಿ ಪ್ರಸಾದ ಹಂಚಿಕೆ ಎಲ್ಲ ಇರುತ್ತೆ. ನಡಿ. ಹಂಗೆ ಇಟ್ಕೊಂಡು ಉದಾಹರಣೆ ಅಲ್ಲ, ಫಸ್ಟ್ ಟೇಕ್ಗಳು ಎತ್ಕೊಂಡ್ಬಿಡ್ತೀನಿ ತಡೆಯಪ್ಪ. ಆಮೇಲೆ ಎಲ್ಲಿ ಇವತ್ತಿನ ಹೋಮ ಆಗಿರುತ್ತೆ ಅನಿಸುತ್ತೆ. ಕ್ಷೇತ್ರ ಉದಾಹರಣೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ಸಹಕರಿಸುವಂತ ಭಕ್ತಾದಿಗಳು ದೇವಸ್ಥಾನದ ಮುಂಭಾಗ ಬಂದು ರಸೀದಿಯನ್ನು ಪಡೆದುಕೊಳ್ಳಿ. श्री सिद्धेश्वरा सिद्धप्पा जी सेवा ट्रस्ट मंदिर की डेवलपमेंट के लिए धन सहायता करने वाला, मंदिर के आगे रसीदी ले सकता है. ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ಸಹಕರಿಸುವಂತ ಭಕ್ತಾದಿಗಳು ದೇವಸ್ಥಾನದ ಮುಂಭಾಗ ಬಂದು ರಸೀದಿಯನ್ನು ಪಡೆದುಕೊಳ್ಳಿ. श्री ಸಿಕ್ಕಾಪಟ್ಟೆ ಬ್ರೈಟ್ನೆಸ್ ಆಗಿತ್ತು. ನೀವು ನಾರ್ಮಲ್ ಇಲ್ಲ ಬರ್ತೀನಿ, ಯಾಕಂದ್ರೆ ಇದು ಚೆನ್ನಾಗಿ ಬರುತ್ತೆ. ಬೇಗ ತೆಗೀರಿ. ट्रस्ट मंदिर की डेवलपमेंट के लिए धन सहायता करने वाला, मंदिर के आगे रसीदी ले सकता है. ಎಕ್ಸ್ಪೆಕ್ಟೇಷನ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ. ನನಗೆ 5 ಗಂಟೆ ಒಳಗಡೆ ಅದು ಕಪಲ್ಸ್ ಬಂದರೆ ಇನ್ನೂ ಭಾರಿ ಆಗಿರುತ್ತೆ. ಗಂಟೆ ಒಳಗಡೆ ರಸಿಕಾ